ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರೇ, ಕಾನೂನಿನಲ್ಲಿ ನ್ಯಾಯ ಕೇಳಲು ಹೋದಾಗ ಹೆಣ್ಣು ಮಕ್ಕಳಿಗೆ ಈ ಥರ ಕಿರುಚಿ ಹೇಳಿಕೆ ತಗೊಳ್ಳುವಂತಹ ಠಾಣಾಧಿಕಾರಿಗಳು ನಿಜವಾಗಲೂ ಇದ್ದಾರೆ ನನ್ನ ಅರಿತು ತುಂಬ ನೋವಾಗ್ತದೆ. ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದಂತಹ ಒಬ್ಬ ಆರೋಪಿಯ ಪರ ನಿಂತಿರುವಂತಹ ಈ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯ ರಘು ಹಾಗೂ ASI ಶ್ರೀನಿವಾಸಯ್ಯನವರ ವಿರುದ್ಧ ಸರ್ಕಾರ ಆದಷ್ಟು ಬೇಗ ಸೂಕ್ತವಾದ ತನಿಖೆಯನ್ನು ಮಾಡಿ. ಏಕೆಂದರೆ ಮಕ್ಕಳು ದೇವರ ಸಮಾನ. ಆ ಮಗುವಿನ ಮಿತ್ರರೇ, ನೀವೊಮ್ಮೆ ಆ ಮಗುವಿನ ಹತ್ರ ಮಾತಾಡಿದ್ರೆ ಅರ್ಥ ಆಗ್ತದೆ. ಪುಟ್ಟ ಬಾಲಕಿಯ ಬಾಯಲ್ಲಿ ಆಕೆಯ ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ. ನನ್ನೊಬ್ಬಳು ತಾಯಿ ಸಂಕಟ ಆಗ್ತದೆ. ಆ ಮರ್ಮಾಂಗಕ್ಕೆ ಬೆರಳಿಟ್ಟು ಎಷ್ಟು ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾನೆ ಆ ಕಾಮುಕ. ಅಂಥವರ ಪರ ಪೊಲೀಸ್ ಠಾಣೆಗಳಲ್ಲಿ ನೀವು ಯಾವ್ದಕ್ಕೆ ಆಸೆ ಪಡ್ತಿದ್ದೀರಿ ಗೊತ್ತಿಲ್ಲ. ನಿಮ್ಮ ಮನೆಗಳಲ್ಲೂ ಮಕ್ಕಳು ಇರ್ತಾವಲ್ವಾ? ಯಾರು ಮುಂದಿನ ಈ ಹೆಣ್ಣು ಸಂತತಿಯನ್ನ ಕಾಪಾಡೋರು ಯಾರು? ನೀವು, ನಾವು, ಎಲ್ಲರೂ ಈ ಸಮಾಜದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಕಾಪಾಡಬೇಕಾಗ್ತದೆ ನಮ್ಮ ಹೆಣ್ಣು ಮಕ್ಕಳನ್ನ. ಅನೇಕ ಬಾರಿ ನಾವು ಅತ್ಯಾಚಾರದ ವಿರುದ್ಧ ಧ್ವನಿ ಎತ್ತಿದಾಗ ನಮ್ಮಗಳ ಮೇಲೆ ಕೇಸ್ ಹಾಕುವಂಥದ್ದು, ನಮ್ಮ ಬಾಯಿ ಮುಚ್ಚಿಸುವಂಥದ್ದು, ಹೋರಾಟಗಾರನ ಬಂಧನ ಮಾಡುವಂಥ ಕೆಲಸ ಎಲ್ಲ ಕಡೆ ನಡೀತಿದೆ. ಮಾನವೀಯತೆಗಾಗಿ ನಾವೆಲ್ಲರೂ ಬದುಕೋಣ ಸ್ನೇಹಿತರೆ. ಈ ಒಂದು ಕರುಳು ಕಿವುಚುವಂತಹ ಘಟನೆನ ಮಗು ಮುಂದೆ ನಾವು ಹೇಳುವಾಗ ಬಾಯಿಗೆ ಬಾಯಿ ಕೊಟ್ಟು ಏನಂತಾರೆ, ಲಿಫ್ಟ್ ಕಿಸ್ ಕೊಡ್ತಾನಂತೆ. ಅವನು ಕೈ ಕಾಲನ್ನ ಹಿಡ್ಕೊಂತಾನಂತೆ. ಹಿಂಗೆ ಗಟ್ಟಿಯಾಗಿ ಕೈ ಕಾಲನ್ನ ಹಿಡ್ಕೊಂಡು ಆ ಮಗುನ ಬಾಯಿಗೆ ಕೊಡ್ತಾನಂತೆ. ಆ ಅಪ್ರಾಪ್ತ ಬಾಲಿಕೆ 9 ವರ್ಷ ಉಳ್ಳ ಬಾಲಕಿ ಹೇಗಾದ್ರೂ ತಪ್ಪಿಸ್ಕೊಂಡಿರಬಹುದು, ಎಷ್ಟು ನರಕವನ್ನ ಪಟ್ಟಿರಬಹುದು. ಏನ್ ಮಾಡೋದು? ಹೊಟ್ಟೆಪಾಡಿಗಾಗಿ ಬಂದಂತಹ ಬಳ್ಳಾರಿಯಿಂದ ಬೆಂಗಳೂರಿಗೆ ಅನ್ನವನ್ನು ಅರಸ್ಕೊಂಡು ಬಂದಂತಹ ಆ ಒಂದು ಕುಟುಂಬಕ್ಕೆ ಆಗಿರುವ ಅನ್ಯಾಯವನ್ನ ಭರಿಸೋರು ಯಾರಿಗೊತ್ತು? ನಾವೆಲ್ಲರೂ ಕೂಡ ಮಾಧ್ಯಮ ಮಿತ್ರರು, ಸಂಘ ಸಂಸ್ಥೆಗಳು, ಪ್ರತಿಯೊಬ್ಬರೂ ಕೂಡ ಬೆಂಬಲ ನಿಲ್ಲಬೇಕು. ಸರ್ಕಾರ ಇತ್ತ ಗಮನ ಹರಿಸಬೇಕಾಗ್ತದೆ. ಆದಷ್ಟು ಬೇಗ ಈ ಠಾಣಾಧಿಕಾರಿಗಳನ್ನ ಅಮಾನತ್ ಮಾಡಬೇಕಾಗ್ತದೆ. ಬೇಕಾಗಿಲ್ಲ ರೀ, ಹೆಣ್ಣನ್ನ ರಕ್ಷಣೆ ಮಾಡುವ ನಾಡಲ್ಲಿ ಈ ಅಧಿಕಾರಿಗಳು ಇರ್ಲಿಕ್ಕೆ ಲಾಯಕ್ಕಿಲ್ಲ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಆದಷ್ಟು ಬೇಗ ಅಮಾನತ್ ಆಗಬೇಕು. ಯಾರು ಈಗ ಅಪ್ರಾಪ್ತ ಬಾಲಕಿಗೆ ಮತ್ತೆ ಆ ತಾಯಿಯನ್ನು ಕೂಡ ಅವನು ಲೈಂಗಿಕವಾಗಿ ಬಳಸ್ಕೊಂಡಿರುವಂಥದ್ದು, ಆ ತಾಯಿ ಹತ್ರನೂ ಸಹ ಹಣ ಪಡ್ಕೊಳ್ತೀವಿ ಇರೋವಂಥದ್ದು. ಕೂಲಿ ಮಾಡಕ್ ಬಂದವಳಿಗೆ ಆಸೆ ತೋರಿಸಿ, ಅಂಶ ತೋರಿಸಿ, ನಾನು ನಿನಗೆ ಸಪೋರ್ಟ್ ಆಗಿ ಇರ್ತೀನಿ ಅಂತ ನಂಬಿಸಿ, ಹಾಗೆ ಈಗದ ಸಮಯದಲ್ಲಿ ಮಕ್ಕಳಿಗೆ ತಿಂಡಿ ತಿನಿಸುಗಳನ್ನು ಕೊಟ್ಟು ಈ ಒಂದು 2 ಹೆಣ್ಣು ಮಕ್ಕಳಿದ್ದಾರೆ ಆ ತಾಯಿಗೆ, ಪುಟ್ಟ ಪುಟ್ಟ ಮಕ್ಕಳು, ತಂದೆ ಇಲ್ಲ, ಸಿಂಗಲ್ ಪೇರೆಂಟ್ ಆಗಿರ್ತಾಳೆ ತಾಯಿ. ಇಂಥ ಅವಕಾಶಗಳನ್ನ ದುರ್ಬಳಕೆ ಮಾಡ್ಕೊಳ್ತಿರುವಂತಹ ಪಾಪಿಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಇಂಥವ್ರನ್ನೆಲ್ಲ ಗಲ್ಲಿಗೇರಿಸಬೇಕು ಅನ್ನೋದೇ ನಮ್ಮೆಲ್ಲರಲ್ಲೂ ಕೂಡ. ಆದಷ್ಟು ಬೇಗ ನ್ಯಾಯ ಸಿಗಲಿಲ್ಲ ಅಂದ್ರೆ ಒಂದು ಉಗ್ರವಾದ ಪ್ರತಿಭಟನೆ ಈ ನಾಡಿನ ಎಲ್ಲರೂ ಕೂಡ ಒಗ್ಗೂಡಿ, ಎಲ್ಲ ಸಂಘ ಸಂಸ್ಥೆಗಳು, ಒಕ್ಕೂಟಗಳು, ಪ್ರತಿಯೊಬ್ಬರು ಕೂಡ ಒಂದು ಉಗ್ರವಾದ ಒಂದು ಹೋರಾಟವನ್ನ ನಾವು ಮಾಡಬೇಕಾಗ್ತದೆ. ಏನು 28ನೇ ತಾರೀಕು ಸೋಲದೇವನಿ ಪೊಲೀಸ್ ಠಾಣೆಯಿಂದ ಅಪ್ ಟು DC ಕಚೇರಿವರೆಗೂ ಕಾಲ್ನಡಿಗೆ ಜಾಥಾದಲ್ಲಿ ಎಲ್ಲರನ್ನು, ಈ ರಾಜ್ಯದ ಎಲ್ಲರನ್ನು ಗಮನ ಸೆಳೆಯುವಂಥ ಕೆಲಸವನ್ನ ನಾವೆಲ್ಲ ಮಹಿಳಾಮಣಿಗಳು ಎಲ್ಲರೂ ಕೂಡ ಹೋರಾಟಗಾರರು ಯಾರ್ಯಾರು ಇದೀರೋ ನಮ್ಮ ನಾಡಲ್ಲಿ ಹೆಣ್ಣಿಗೆ ಗೌರವ ಕೊಡುವಂಥವ್ರು ಪ್ರತಿಯೊಬ್ಬರು ಸೇರಿ ಪ್ರತಿಭಟಿಸ್ತೀವಿ ನ್ಯಾಯಕ್ಕಾಗಿ ನಾವು ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ.